ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ತಯಾರಿ ಯಾರ್ಯಾರೆಲ್ಲ ಮಾಡ್ತಾಯಿದ್ದೀರಾ ಅವರಿಗೆ ಅತ್ಯಂತ ಪ್ರಮುಖ 50 ಪ್ರಶ್ನೆ ಉತ್ತರ ಸರಣಿಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಸೊ ಅತ್ಯಂತ ಪ್ರಮುಖ ಪ್ರಶ್ನೆಗಳ ಸರಣಿ ಭಾಗ 6 ಆಗಿರುತ್ತೆ. ಹಿಂದಿನ ವಿಡಿಯೋನ ಯಾರು ನೋಡಿಲ್ಲ ದಯವಿಟ್ಟು ನೋಡ್ತಾ ಹೋಗಿ. ಸೊ ಇವತ್ತೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಸೊ ಮೊದಲು ಬಂದಿರೋ ಕ್ವಶನ್ ಇರುತ್ತೆ, ಸೊ ಹೊಸದಾಗಿರೋ ಕ್ವಶನ್ ಇರುತ್ತೆ. ಸೊ ನಾಳೆಯಿಂದ ಸಂಪೂರ್ಣವಾಗಿ ಹೊಸದಾಗಿರೋ ಕ್ವಶನ್ ಇರುತ್ತೆ. ಸೊ ಇವತ್ತಾಗಪ್ಪ ವಾಪಸ್ ತಂದಿದ್ದೀನಿ ಅಂದರೆ ಇಂಪಾರ್ಟೆಂಟ್ ಕ್ವಶನ್ನ ಮತ್ತೆ ರಿಪೀಟ್ ಮಾಡಿದ್ದೀನಿ, ಮತ್ತು ಅದರ ಬಗ್ಗೆ ಸ್ವಲ್ಪ ವಿವರಣೆನ ಕೊಡ್ತಾಯಿದ್ದೀನಿ ಇವತ್ತು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಕೇಳಿದರು. ಸೊ ಹರಿಹರ ಮತ್ತು ಬುಕ್ಕರಾಯ. ಸೊ ಇದು ನಿಮಗೆ ಗೊತ್ತು, ಕ್ರಿಸ್ತಶಕ 1336. ಸೊ ಇಲ್ಲಿ ವಿವರಣೆ ನೋಡಬೇಕು. ಸೊ ಹರಿಹರ ಮತ್ತು ಬುಕ್ಕರಾಯರು ವಿದ್ಯಾರಣ್ಯ ಗುರುಗಳ ಆಶೀರ್ವಾದದೊಂದಿಗೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಸೊ ಇದು ಬರಬಹುದು. ಸೊ ಇದು ನಿಮಗೆ ಇಂಪಾರ್ಟೆಂಟು. ಯಾವ ನದಿಯ ಮೇಲೆ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರವನ್ನು ಸ್ಥಾಪಿಸಿದರು ಅಂತಂದರೆ ತುಂಗಭದ್ರಾ ನದಿ ಒಂದು. ಸೊ ನೆಕ್ಸ್ಟು ಯಾರ ಆಶೀರ್ವಾದದೊಂದಿಗೆ ಅಂತಂದರೆ ವಿದ್ಯಾರಣ್ಯ ಗುರುಗಳ ಆಶೀರ್ವಾದದೊಂದಿಗೆ. ಓಕೆನಾ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ. ಸೊ ಎರಡನೇ ಕ್ವಶನು, ಮೂರನೇ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಕ್ವಶನ್ ಇದೆ. ಸೊ ಉತ್ತರ ಶ್ರೀರಂಗಪಟ್ಟಣದ ಒಪ್ಪಂದ. ಓಕೆ, ಯಾವಾಗಪ್ಪ ಅಂತಂದರೆ 1792ರಲ್ಲಿ. ಸೊ ಇದರ ವಿವರಣೆ ನೋಡ್ತಾ ಹೋದರೆ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದ ಈ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಯಾವ ಒಪ್ಪಂದದಿಂದ ಬಿಟ್ಟುಕೊಡಬೇಕಾಯಿತು? ಶ್ರೀರಂಗಪಟ್ಟಣ ಒಪ್ಪಂದದಿಂದ. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದ ಒಂದು ಒಪ್ಪಂದ ಇರ್ತೈತಿ. ಒಪ್ಪಂದದ ಪ್ರಕಾರ ಏನು ಮಾಡ್ತಾನೆ? ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಓಕೆ. ಸಿಪಾಯಿ ದಂಗೆ ಅಥವಾ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದ ವರ್ಷ ಯಾವುದು ಅಂತ ಕೇಳ್ತಾರೆ. ಸೊ ಯಾವುದಪ್ಪ ಅಂತಂದರೆ 1850ರಲ್ಲಿ. ಸೊ ಮೀರತ್ನಲ್ಲಿ ಆರಂಭವಾದ ಈ ದಂಗೆಗೆ ಕೊಬ್ಬು ಸವರಿದ ತೋಟಾಗಳ ಬಳಕೆ ತತ್ಕ್ಷಣದ ಕಾರಣವಾಗಿತ್ತು. ಮಂಗಲ್ ಪಾಂಡೆ ಇದರ ಪ್ರಮುಖ ನಾಯಕರಾಗಿದ್ದರು. ಯಾರು? ಮಂಗಲ್ ಪಾಂಡೆ ಅವರು ಯಾವುದಕ್ಕೆ? ಸಿಪಾಯಿ ದಂಗೆಗೆ ಪ್ರಮುಖ ನಾಯಕರಾಗಿದ್ದರು. ಓಕೆನಾ. ನೆಕ್ಸ್ಟು, ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ನಗರ ಯಾವುದಾಗಿತ್ತು? ಸೊ ಲೋಥಾಲ್. ಸೊ ಇದು ನಿಮಗೆ ಗೊತ್ತು. ಸೊ ನೆಕ್ಸ್ಟು ಇದ್ರ ಬಗ್ಗೆ ನೋಡೋದಾದರೆ, ಲೋಥಾಲ್ ವಿಶ್ವದ ಅತ್ಯಂತ ಹಳೆಯ ಕೃತಕ ಬಂದರುಗಳಲ್ಲಿ ಒಂದಾಗಿದೆ. ಇದು ಇಂಪಾರ್ಟೆಂಟು. ಓಕೆನಾ. ಸೊ ಕ್ವಶನ್ ಅಷ್ಟೇ ನೋಡೋದಲ್ಲ, ಸೊ ಇದ್ರ ವಿವರಣೆ ನೋಡ್ತಾ ಹೋದರೆ ಮತ್ತೊಂದು ಕ್ವಶನ್ಗೆ ಇಲ್ಲಿ ಅರ್ಥ ಆಗುತ್ತೆ. ಯಾಕಂದರೆ ಇವಾಗ ಟ್ವಿಸ್ಟ್ ಮಾಡಿ ಕ್ವಶನ್ಗಳನ್ನು ತೆಗಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ವಿವರಣೆಯನ್ನು ತೊಗೊಂಡು ಸೊ ಪ್ರಶ್ನೆಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಲೋಥಾಲ್ ವಿಶ್ವದ ಅತ್ಯಂತ ಹಳೆಯ ಕೃತಕ ಬಂದರುಗಳಲ್ಲಿ ಒಂದಾಗಿದೆ. ಇದು ಅಂದಿನ ವಿದೇಶಿ ವ್ಯಾಪಾರದ ಕೇಂದ್ರವಾಗಿತ್ತು. ಓಕೆ, ಇದನ್ನು ನೆನಪಿಟ್ಟುಕೊಳ್ಳಿ. ವಿದೇಶಿ ವ್ಯಾಪಾರದ ಕೇಂದ್ರ ಯಾವುದಾಗಿತ್ತಪ್ಪ ಅಂತಂದರೆ ಲೋಥಾಲ್. ಓಕೆ. ಸೊ ಒಂದು ನಿಮಿಷ, ಸೊ ಇದನ್ನು ಚಿಕ್ಕದಾಗಿ ಇಟ್ಕೊತೀನಿ ಸ್ವಲ್ಪ. ಓಕೆ. ನೆಕ್ಸ್ಟು, ಕದಂಬ ವಂಶದ ಸ್ಥಾಪಕ ಯಾರು ಮತ್ತು ಅವರ ರಾಜಧಾನಿ ಯಾವುದಾಗಿತ್ತು? ಮಯೂರ ಶರ್ಮ ಕದಂಬ ವಂಶದ ಸ್ಥಾಪಕ, ನಿಮಗೆ ಗೊತ್ತು. ಸೊ ರಾಜಧಾನಿ ಬನವಾಸಿ, ಇದು ಕೂಡ ಗೊತ್ತಿರ್ಬೋದು. ಸೊ ಇವರನ್ನೇ ಕದಂಬರು ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡದ ರಾಜವಂಶಸ್ಥರಾಗಿದ್ದಾರೆ. ಸೊ ಇದು ಒಂದು ಕ್ವಶನ್ ಬರುತ್ತೆ ಇಲ್ಲಿ. ಸೊ ಇವರನ್ನೇ ನೋಡ್ತಾ ಹೋದಾಗ ಇನ್ನೂ ಹಲವಾರು ಪ್ರಶ್ನೆಗಳು ಹುಟ್ಟುಕೊತ್ತೆ. ಸೊ ಕದಂಬರ ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ರಾಜವಂಶಸ್ಥರಾಗಿದ್ದಾರೆ. ಓಕೆನಾ. ಸೊ ನೆಕ್ಸ್ಟು, ಜೈನ ಧರ್ಮದ 24ನೇ ತೀರ್ಥಂಕರು ಯಾರು? ವರ್ಧಮಾನ್ ಮಹಾವೀರರು. ಓಕೆನಾ. ವರ್ಧಮಾನ್ ಮಹಾವೀರ ಏನಪ್ಪ ಅಂತಂದರೆ ಜೈನ ಧರ್ಮದ 24ನೇ ತೀರ್ಥಂಕರು. ಸೊ ಮಹಾವೀರರು ಜೈನ ಧರ್ಮದ ಕೊನೆಯ ತೀರ್ಥಂಕರಾಗಿದ್ದು ಪಂಚಶೀಲ ತತ್ವಗಳನ್ನು ಬೋಧಿಸಿದರು. ಯಾವ ತತ್ವಗಳನ್ನು ಬೋಧಿಸಿದರು? ಪಂಚಶೀಲ ತತ್ವಗಳನ್ನು. ಓಕೆನಾ. ಮತ್ತು ಕೊನೆಯ ತೀರ್ಥಂಕರು ಕೂಡ ಆಗಿದ್ದರು. ಜೈನ ಧರ್ಮದ ಕೊನೆಯ ತೀರ್ಥಂಕರು ಕೂಡ ವರ್ಧಮಾನ್ ಮಹಾವೀರರು. ದೆಹಲಿ ಸುಲ್ತಾನರ ಆಡಳಿತದಲ್ಲಿದ್ದ ಏಕೈಕ ಮಹಿಳಾ ಆಡಳಿತಗಾರ್ತಿ ಯಾರು ಅಂತ ಕೇಳಿದರೆ ರಜಿಯಾ ಸುಲ್ತಾನ್. ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಏಕೈಕ ಮಹಿಳಾ ಆಡಳಿತಗಾರ್ತಿ ಯಾರಪ್ಪ ಅಂತಂದರೆ ರಜಿಯಾ ಸುಲ್ತಾನ್. ಸೊ ಈಕೆ ಗುಲಾಮಿ ವಂಶದ ಪ್ರಸಿದ್ಧ ದೊರೆ ಇಲ್ತಮಷನ ಮಗಳಾಗಿದ್ದು ಯಾರಪ್ಪ ಅಂತಂದರೆ ರಜಿಯಾ ಸುಲ್ತಾನ್. ಗುಲಾಬಿ ಸಂತತಿಯ ಪ್ರಸಿದ್ಧ ದೊರೆ ಇಲ್ತಮಷ್ನ ಮಗಳಾಗಿದ್ದು ಅತ್ಯಂತ ಧೈರ್ಯಶಾಲಿ ಮಹಿಳೆಯಾಗಿದ್ದರು. ಓಕೆನಾ. ಸೊ ನೆಕ್ಸ್ಟು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ರೂಮಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಮೈಕ್ ಇತ್ತು, ಸೊ ಮೈಕ್ ಸ್ವಲ್ಪ ಬಾದಾದ ಕಾರಣ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕೇಳ್ಕೊಳ್ಳಿ.
ಓಕೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ ಎಂದು ಘೋಷಿಸಿದವರು ಯಾರಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಸೊ ಬಾಲ್ ಗಂಗಾಧರ್ ತಿಲಕ್ ಏನು ಮಾಡಿದರು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತೇಳಿ ಘೋಷಣೆ ಮಾಡ್ತಾರೆ. ಸೊ ತಿಲಕರನ್ನು ಭಾರತದ ಅಶಾಂತಿಯ ಪಿತಾಮಹ ಅಲ್ಲ ಅಶಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತಿತ್ತು. ಇವರು ಕೇಸರಿ ಮತ್ತು ಮರಾಠ್ ಪತ್ರಿಕೆಗಳನ್ನು ಆರಂಭಿಸಿದರು. ಕೇಸರಿ ಮತ್ತು ಮರಾಠ್ ಪತ್ರಿಕೆಗಳನ್ನು ಆರಂಭಿಸಿದವರು ಯಾರಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಓಕೆ. ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ರಾಜಕೀಯ ಪಕ್ಷ ಯಾವುದು? ಸೊ ಪವರ್ಡ್ ಬ್ಲಾಕ್. ಸೊ ನಿಮ್ಗೆ ಗೊತ್ತಿದೆ. ಸೊ ಮೊನ್ನೆ ಒಮ್ಮೆ ಕ್ವಶನಲ್ಲಿ ಬಂದಿತ್ತು. ಸೊ ಇದರ ವಿವರಣೆ ನೋಡ್ತಾ ಹೋದರೆ 1939ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಬೋಸ್ ಅವರು ಈ ಪಕ್ಷವನ್ನು ಸ್ಥಾಪಿಸಿದರು. ಇದನ್ನು ನೋಟ್ ಮಾಡ್ಕೋಬೇಕು. 1939ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ನಂತರ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡ್ತಾರೆ, ಈ ಪಕ್ಷವನ್ನು ಸ್ಥಾಪಿಸ್ತಾರೆ. ಯಾವುದು? ಪವರ್ಡ್ ಬ್ಲಾಕ್ ಅನ್ನೋ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು, ಅಶೋಕ ಚಕ್ರವರ್ತಿಯನ್ನು ಬೌದ್ಧ ಧರ್ಮಕ್ಕೆ ಪರಿವರ್ತಿಸಿದ ಪ್ರಸಿದ್ಧ ಯುದ್ಧ ಯಾವುದು? ಸೊ ಅಶೋಕ ಚಕ್ರವರ್ತಿಯನ್ನು ಬೌದ್ಧ ಧರ್ಮಕ್ಕೆ ಪರಿವರ್ತಿಸಿದ ಪ್ರಸಿದ್ಧ ಯುದ್ಧ ಯಾವುದು ಅಂತ ಕೇಳಿದರೆ ಕಳಿಂಗ ಯುದ್ಧ. ಯಾವಾಗ ನಡೀತಪ್ಪ ಅಂತಂದರೆ ಕ್ರಿಸ್ತಪೂರ್ವ 261ರಲ್ಲಿ. ಸೊ ವಿವರಣೆ, ಕಳಿಂಗ ಯುದ್ಧದ ಭೀಕರ ರಕ್ತಪಾತವನ್ನು ಕಂಡು ಮನನೊಂದ ಅಶೋಕನು ಹಿಂಸೆಯನ್ನು ತ್ಯಜಿಸಿ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮ ಸ್ವೀಕರಿಸಿದನು. ಓಕೆ. ರಕ್ತಪಾತವನ್ನು ಕಂಡು ಮನನೊಂದು ಅಶೋಕನು ಹಿಂಸೆಯನ್ನು ತ್ಯಜಿಸಿ, ಸೊ ಅಂತಂದರೆ ಹಿಂಸೆಯನ್ನು ತ್ಯಜಿಸಿ ಅಂತಂದರೆ ಕೊಲ್ಲೋದು ಬೇಡ, ಸೊ ಯುದ್ಧ ಬೇಡ ಅಂತೇಳಿ ಮಾಡ್ತಾನೆ, ಬೌದ್ಧ ಧರ್ಮವನ್ನು ಸ್ವೀಕರಣೆ ಮಾಡ್ತಾನೆ. ಸೊ ನೆಕ್ಸ್ಟು ಭಾರತದ ಸಂವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಇವಾಗ ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಕರೆದಿದ್ದಾರೆ? ಸೊ 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಆಗಿದೆ. ಸೊ ವಿವರಣೆ ನೋಡ್ತಾ ಹೋದರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದ ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಈ ವಿಧಿ ಅವಕಾಶವನ್ನು ಕಲ್ಪಿಸ್ತದೆ. ಸೊ ಕ್ವಶನ್ ಯಾವ ರೀತಿ ಬರ್ಬೋದು, ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಲು ಯಾವ ವಿಧಿಯನ್ನು ಆಯ್ಕೆ ಮಾಡ್ತಾರೆ ಅಂತಂದರೆ 32ನೇ ವಿಧಿಯಲ್ಲಿ ಬರ್ತೈತಿ. ಓಕೆ. ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಉಲ್ಲೇಖಿಸಲಾಗಿದೆ? ಸೊ ಭಾಗ 3 ವಿಧಿ 12ರಿಂದ 35ರವರೆಗೆ ಮಾಡಿದೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಉಲ್ಲೇಖಿಸಲಾಗಿದೆ. ಓಕೆ. ಭಾರತದ ಸಂವಿಧಾನದ 3ನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ. ಸೊ ಇದು ಇಂಪಾರ್ಟೆಂಟು, ಭಾರತದ ಮ್ಯಾಗ್ನಾ ಕಾರ್ಟ್. ಸೊ ಭಾರತ ಸಂವಿಧಾನದ 3ನೇ ಭಾಗವನ್ನು ಏನಂತ ಕರೀತಾರೆ ಅಂತಂದರೆ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಓಕೆ. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷ. ಓಕೆ. ಇದು ನಮಗೆಲ್ಲ ಗೊತ್ತು 35 ವರ್ಷ ಅಂತ. ಸೊ ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರಾಗಲು ಕನಿಷ್ಠ 35 ವರ್ಷ ಪೂರ್ಣಗೊಂಡಿರಬೇಕು. ಓಕೆನಾ. ಸೊ ಇದು ಗೊತ್ತಿರುತ್ತೆ. ಸೊ ಅದೊಂದು ನೋಟ್ಸಲ್ಲಿ ಇರಲಿ ಅಂತೇಳಿ ತಂದಿದ್ದೀನಿ. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಂದರೆ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಸೊ 1889ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಈ ಪ್ರಮುಖ ತಿದ್ದುಪಡಿಯನ್ನು ತರಲಾಯಿತು. ಸೊ ಯಾವ ರೀತಿ ಕೇಳ್ಬೋದು ಕ್ವಶನ್ನ. ಸೊ 18ರಿಂದ 21ರಿಂದ 18ಕ್ಕೆ ಇಳಿಸಿದಾಗ ಸೊ ಪ್ರಧಾನಮಂತ್ರಿ ಯಾರಾಗಿದ್ರಪ್ಪ ಅಂತಂದ್ರೆ ರಾಜೀವ್ ಗಾಂಧಿ ಅವರು ಆಗಿದ್ದರು. ಈ ರೀತಿಯೂ ಕ್ವಶನ್ ಬರ್ಬೋದು. ಸೊ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಮತ್ತು ಜಾರಿಗೆ ತರಲಾಯಿತು? ಸೊ ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಜನವರಿ 26, 1950ರಂದು ಜಾರಿಗೆ ತರಲಾಯಿತು. ಓಕೆ. ಸೊ ಆದ್ದರಿಂದ ನವೆಂಬರ್ 26ನ್ನು ಸಂವಿಧಾನ ದಿನ ಎಂದು, ಜನವರಿ 26ನ್ನು ಗಣರಾಜ್ಯ ದಿನವೆಂದು ಆಚರಿಸಲಾಗ್ತೈತಿ. ಓಕೆ. ಇದು ನೆನಪಿಟ್ಕೊಳ್ಳಿ. ಸೊ ಕ್ವಶನ್ ಎಷ್ಟೆಷ್ಟು ಬರುತ್ತೆ. ಸೊ ವಿವರಣೆಯನ್ನು ತಂದಾಗ ಕ್ವಶನ್ ತುಂಬ ಅರೈಸ್ ಆಗುತ್ತೆ. ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಭಾರತದ ಸಂವಿಧಾನವನ್ನು ಓಕೆ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಯಾರಿಗಿದೆ? ಭಾರತದ ರಾಷ್ಟ್ರಪತಿಗಳಿಗಿದೆ. ಸೊ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಇಲ್ಲಿ ಭಾರತದ ರಾಷ್ಟ್ರಪತಿಗಳಿಗಿದೆ. ಸಂವಿಧಾನದಲ್ಲಿ 3 ಪ್ರಕಾರದ ತುರ್ತು ಪರಿಸ್ಥಿತಿಗಳಿವೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದು ಯಾವ ವಿಧಿಯಲ್ಲಿ ಬರ್ತೈತಪ್ಪ ಅಂದರೆ 352ನೇ ವಿಧಿ. ಮತ್ತು ರಾಜ್ಯ ತುರ್ತು ಪರಿಸ್ಥಿತಿ ವಿಧಿ 356. ಸೊ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ವಿಧಿ 360. ಸೊ ಎಲ್ಲ 350ರಿಂದ 360ರೊಳಗಿದೆ. ಸೊ 52, 56, 60. ಓಕೆ. 52ರಿಂದ ಇದನ್ನು ನೆನಪಾಗಿ ಇಟ್ಕೊಳ್ಳೋದಪ್ಪ ಅಂತಂದರೆ 4 + 4 + 4 350ರಿಂದ 4 ಪ್ಲಸ್ ಮಾಡ್ತಾ ಹೋಗೋದು. ಸೊ 352ರಿಂದ 56 ಬೇಕಂದರೆ +4 ಆಗಿದೆ. ಸೊ ಮತ್ತು 56 ಆಗಬೇಕಂದ್ರೆ +4,
60 ಆಗಬೇಕಂದ್ರೆ +4 ಆಗಿದೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಲೋಕಸಭೆಯ ಕಲಾಪಗಳನ್ನು ಮುನ್ನಡೆಸುವವರು ಯಾರು? ಲೋಕಸಭೆಯ ಸ್ಪೀಕರ್ ಅಥವಾ ಸಭಾಪತಿ. ಸೊ ಲೋಕಸಭೆಯ ಕಲಾಪಗಳನ್ನು ಮುನ್ನಡೆಸುವವರು ಯಾರು ಅಂತ ಕೇಳಿದರೆ ಲೋಕಸಭೆಯ ಸ್ಪೀಕರ್. ಲೋಕಸಭೆಯ ಸದಸ್ಯರು ತಮ್ಮಲ್ಲೊಬ್ಬರನ್ನು ಸ್ಪೀಕರ್ ಆಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಆಗಿದ್ದಾರೆ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿದ್ದಾರೆ? ಎಕ್ಸ್ ಆಫಿಷಿಯೋ ಚೇರ್ಮನ್. ಓಕೆ, ಸೊ ಯಾರಾಗಿದ್ದಾರೆ? ಭಾರತದ ಉಪರಾಷ್ಟ್ರಪತಿಗಳು. ಓಕೆ, ಸೊ ನೆಕ್ಸ್ಟು, ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸದಸ್ಯರಲ್ಲದಿದ್ದರು. ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸದಸ್ಯರಲ್ಲದಿದ್ದರು ಅದರ ಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಸೊ ಇದು ಇಂಪಾರ್ಟೆಂಟು. ನೆಕ್ಸ್ಟು, ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕುಗಳನ್ನಾಗಿ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಶಿಕ್ಷಣ ಹಕ್ಕನ್ನು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸಾರಿ. ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ ತಿದ್ದುಪಡಿ ಯಾವುದು? 86ನೇ ಸಂವಿಧಾನ ತಿದ್ದುಪಡಿ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸೊ ಕ್ವಶನ್ ಯಾವಾಗಾದರೂ ಅರೈಸ್ ಆಗ್ಬೋದು. ಸೊ ನೆಕ್ಸ್ಟು, ಈ ತಿದ್ದುಪಡಿಯ ಮೂಲಕ ವಿಧಿ 21A ಅನ್ನು ಸೇರಿಸಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಯಿತು. ಓಕೆ, ಸೊ ನೆಕ್ಸ್ಟು, ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ಸೊ ಅದೇ ರೀತಿ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷಗಳಾಗಿರುತ್ತೆ. ಸೊ ನೆಕ್ಸ್ಟು, ಭೂಗೋಳಶಾಸ್ತ್ರದ ಬಗ್ಗೆ ನೋಡೋಣ ಇವಾಗ. ಜಿಯೋಗ್ರಾಫಿ. ಓಕೆ, ಭಾರತದಲ್ಲಿ ಅತ್ಯಧಿಕ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು? ಸೊ ಗುಜರಾತ್. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಗುಜರಾತ್ ಏನಾಗಿರುತ್ತೆ? ಭಾರತದಲ್ಲಿ ಅತ್ಯಧಿಕ ಉದ್ದವಾದ ಕರಾವಳಿ ತೀರ ಗುಜರಾತ್ ಸುಮಾರು 1600 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. 2ನೇ ಸ್ಥಾನದಲ್ಲಿ ಯಾವುದಿದೆಪ್ಪ ಅಂತಂದರೆ ಆಂಧ್ರ ಪ್ರದೇಶ್. ಸೊ ಇದನ್ನೂ ನೆನಪಿಟ್ಕೋಬೇಕು. ನಮಗೇನು ಕೇಳ್ತಾರಪ್ಪ ಅಂತಂದರೆ ಮೊದಲೇದು ಯಾವುದಷ್ಟೇ ಕೇಳ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ನೀವು ಅದನ್ನು ಊಹೆ ಮಾಡ್ಕೊಳ್ಳೋದು ತಪ್ಪು. ಯಾಕಂದರೆ 2ನೇ ಸ್ಥಾನದಲ್ಲಿರೋದನ್ನು ಕೇಳ್ಬೋದಲ್ಲ. ಸೊ ಕ್ವಶನ್ಗಳನ್ನು ಹೇಗೆ ರಾಜಾಗಿತ್ತು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ 2ನೇ ಸ್ಥಾನದಲ್ಲಿರೋದು ಆಂಧ್ರ ಪ್ರದೇಶ್. ಕೃಷ್ಣಾ ನದಿಯ ಉಗಮ ಸ್ಥಾನ ಎಲ್ಲಿದೆ? ಮಹಾರಾಷ್ಟ್ರದ ಮಹಾಬಲೇಶ್ವರ. ಓಕೆ, ಕೃಷ್ಣಾ ನದಿಯು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಆಲ್ಮಟ್ಟಿ ಜಲಾಶಯವನ್ನು ಈ ನದಿಗೆ ಕಟ್ಟಲಾಗಿದೆ. ಓಕೆ, ನೆನಪಿಟ್ಟುಕೊಳ್ಳಿ. ವಿಶ್ವದ ಅತ್ಯಂತ ಆಳವಾದ ಸಾಗರ ಕಂದಕ ಯಾವುದು? ಮರಿಯಾನ್ ಕಂದಕ, ಪೆಸಿಫಿಕ್ ಸಾಗರ. ಸೊ ಇದರ ಆಳ ಎಷ್ಟಿದೆಯಪ್ಪ ಅಂತಂದರೆ 11,034 ಮೀಟರ್ ಆಗಿದ್ದು ಇದು ಭೂಮಿಯ ಮೇಲಿನ ಅತ್ಯಂತ ಆಳವಾದ ಬಿಂದುವಾಗಿದೆ. ಓಕೆ, ಇದನ್ನು ನೆನಪಿಟ್ಕೊಳ್ಬೇಕು. ಇದು ಭೂಮಿಯ ಮೇಲಿನ ಅತ್ಯಂತ ಆಳವಾದ ಬಿಂದುವಾಗಿದೆ. ಯಾವುದಪ್ಪ ಅಂತಂದರೆ ಮರಿಯಾನ್ ಕಂದಕ. ಓಕೆ, ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ? ಸೊ ಬ್ಯಾರನ್ ದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ. ಸೊ ಬ್ಯಾರನ್ ದ್ವೀಪ ಎಲ್ಲೈತಿ? ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ. ಸೊ ದಕ್ಷಿಣ ಏಷ್ಯಾದಲ್ಲಿ ಇರುವ ಏಕೈಕ ಸಕ್ರಿಯ ಜ್ವಾಲಾಮುಖಿ ಕೇಂದ್ರ ಇದಾಗೈತಿ. ಸೊ ಯಾರಪ್ಪ ಅಂದ್ರೆ ಬ್ಯಾರನ್ ದ್ವೀಪ. ಓಕೆ, ನೆಕ್ಸ್ಟು, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಬುಧ. ಓಕೆ, ಬುಧ ಗ್ರಹವು ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹವು ಮತ್ತು ಇದಕ್ಕೆ ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ. ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರದ ಆ ಗ್ರಹ ಯಾವುದಂತ ಕೇಳಿದ್ರು ಬುಧ ಗ್ರಹ ಅಂತ ನೀವು ಆನ್ಸರ್ ಮಾಡ್ಬೋದು. ಸೊ ಭಾರತದ ಪ್ರಮಾಣ ಸ್ಟ್ಯಾಂಡರ್ಡ್ ಅಂತಂದರೆ ಇದಕ್ಕೆ ಏನಂತಾರಪ್ಪ ಅಂತಂದರೆ ನೆನಪು ಬರ್ತಾಯಿಲ್ಲ. ಇದು ಸ್ಟ್ಯಾಂಡರ್ಡ್ ಅಂತಂದರೆ ಸೊ ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನನಗೆ ನೆನಪಾಗ್ತಾಯಿಲ್ಲ ಸಡನ್ಲಿ. ಸಮಯವನ್ನು IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ? 82.5 ಡಿಗ್ರಿ ಪೂರ್ವ ರೇಖಾಂಶ. ಓಕೆ, ಈ ರೇಖಾಂಶವು ಉತ್ತರ ಪ್ರದೇಶದ ಮಿರ್ಜಾಪುರ್, ಅಲಹಾಬಾದ್ ಹತ್ತಿರ ಐತಿದ. ಸೊ ಮಿರ್ಜಾಪುರ್ ಮೂಲಕ ಹಾದು ಹೋಗುತ್ತದೆ. ಇದು ಗ್ರೀನ್ವಿಚ್ ಸಮಯಕ್ಕಿಂತ 5 ಗಂಟೆ 30 ನಿಮಿಷ ಮುಂಚಿತವಾಗಿದೆ. ಗ್ರೀನ್ವಿಚ್ ರೇಖೆಗಿಂತ ಏನಾಗಿದೆ? 5.5 ತಾಸು ಮುಂಚಿತವಾಗೈತಿ. ಓಕೆ, ನೆಕ್ಸ್ಟು, ಕರ್ನಾಟಕದ ನಯಾಗಾರ್ ಎಂದು ಯಾವ ಜಲಪಾತವನ್ನು ಕರೆಯಲಾಗುತ್ತದೆ? ಗೋಕಾಕ್ ಜಲಪಾತ. ನಯಾಗಾರ್ ಜಲಪಾತ ಎಂದು ಯಾರನ್ನು ಕರೀತಾರಪ್ಪ ಅಂತಂದ್ರೆ ಗೋಕಾಕ್ ಜಲಪಾತ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ
ಘಟಪ್ರಭಾ ನದಿಯಿಂದ ಈ ಜಲಪಾತ ಸೃಷ್ಟಿಯಾಗಿದೆ. ಸೊ ನಾನು ಆಲ್ಮೋಸ್ಟ್ ಗೋಕಾಕದವನೇ. ಸೊ ಇದೆಲ್ಲ ಏನು ಅನಿಸುತ್ತೆ? ಸೊ ನಮ್ಮೂರ್ದು ಒಂದು ಕ್ವಶನ್ ಬಂದಾಗ ಸೊ ಏನೋ ಒಂದು ಹೆಮ್ಮೆ ಅನಿಸುತ್ತೆ. ನಿಮ್ಮೂರ ಬಗ್ಗೆ ಏನಾದರೂ ಕ್ವಶನ್ಗಳಿದ್ದರೆ ಸೊ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸೊ ಅದನ್ನು ಕ್ವಶನ್ ಆ್ಯಡ್ ಮಾಡೋಣ. ಓಕೆ, ವಾತಾವರಣದ ಯಾವ ಪದರದಲ್ಲಿ ರೇಡಿಯೋ ತರಂಗಗಳು ಪ್ರತಿಫಲನಗೊಳ್ಳುತ್ತದೆ? ಓಕೆ, ಅಯಾನೋಗೋಲ್. ಸೊ ಓಕೆ, ಅಯಾನೋಗೋಲವು ರೇಡಿಯೋ ಮತ್ತು ವೈರ್ಲೆಸ್ ಸಂಪರ್ಕ ವ್ಯವಸ್ಥೆಗೆ ಅತ್ಯಂತ ಸಹಕಾರಿಯಾಗಿದೆ. ಓಕೆ, ಕಾಫಿ ಬೆಳೆಯಲು ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು? ಕಪ್ಪು ಮತ್ತು ಲ್ಯಾಟ್ರೈಟ್ ಅಂದರೆ ಜಂಬೆಟ್ಟಿಗೆ ಮಣ್ಣು. ಓಕೆ, ಬೆಟ್ಟದ ಇಳಿಜಾರು ಪ್ರದೇಶ ಮತ್ತು ಉತ್ತಮ ನೀರಾವರಿ ಸೌಲಭ್ಯವಿರುವ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಕಾಫಿ ಸಮೃದ್ಧವಾಗಿ ಬೆಳೆಯುತ್ತದೆ. ಕರ್ನಾಟಕದ ಚಿಕ್ಕಮಗಳೂರು ಕಾಫಿಯ ತವರೂರಾಗಿದೆ. ಓಕೆ, ಸೊ ನೆಕ್ಸ್ಟು ಕಾಫಿಯ ತವರೂರು ಯಾರು ಕೇಳಿದ್ರೆ ಕರ್ನಾಟಕದ ಚಿಕ್ಕಮಗಳೂರು ಅಂತ ಹೇಳ್ಬೋದು. ಓಕೆ, ಇದೊಂದು ಕ್ವಶನ್ ರೈಸ್ ಆಗುತ್ತೆ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ನೀವು ಸುಮ್ಮನೆ ಕೇಳ್ತಾ ಹೋದರೆ ಆಗಲ್ಲ. ಸೊ ನಿಮ್ಮ ಪರಿಶ್ರಮ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಸೊ ಈ ಕಿವಿಯಿಂದ ಕೇಳೋದು ಈ ಕಿವಿಯಿಂದ ಬಿಡೋದು ಆಗಬಾರ್ದು. ಸೊ ಈ ಕಿವಿಯಿಂದ ಕೇಳಿದರೆ ಮೇಲಿನ ಮೆದುಳಿಗೆ ಹೋಗಬೇಕು, ಆ ರೀತಿ ಸ್ಟಡಿನ ಮಾಡೈತೆ. ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಅಂತ ಕೇಳಿದ್ರೆ ರಾಜಸ್ಥಾನ. ವಿಸ್ತೀರ್ಣದಲ್ಲಿ ರಾಜಸ್ಥಾನ ಪ್ರಥಮ ಸ್ಥಾನದಲ್ಲಿದ್ದರೆ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಸೊ ವಿಸ್ತೀರ್ಣ ಮತ್ತು ಜನಸಂಖ್ಯೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ಈ ವಿವರಣೆಯಲ್ಲಿ ನೋಡ್ಬೋದು. ವಿವರಣೆಯಲ್ಲಿ ಅದಕ್ಕೆ ವಿಸ್ತೀರ್ಣದಲ್ಲಿ ರಾಜಸ್ಥಾನ ಮೊದಲ ಸ್ಥಾನದಲ್ಲಿದ್ದರೆ ಸೊ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸಾಮಾನ್ಯ ವಿಜ್ಞಾನ ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 206 ಮೂಳೆಗಳು. ಸೊ ನವಜಾತ ಶಿಶುಗಳಲ್ಲಿ ಅಂತಂದರೆ ಹುಟ್ಟಿದ ಮಗುಗಳಲ್ಲಿ 300 ಮೂಳೆಗಳಿರ್ತವೆ. ಬೆಳೆಯುತ್ತಾ ಅವು ಪರಸ್ಪರ ಜೋಡಣೆಗೊಂಡು 206 ಆಗುತ್ತವೆ. ಅತ್ಯಂತ ಸಣ್ಣ ಮೂಳೆ ಕಿವಿಯಲ್ಲಿರುವ ಸ್ಟೆಫಿಸ್. ಓಕೆ, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ರೆ ಸ್ಕರ್ವಿ. ಓಕೆ, ಸ್ಕರ್ವಿ ರೋಗ ಬಂದರೆ ವಸಡುಗಳಿಂದ ರಕ್ತ ಸ್ರವಿಸುತ್ತದೆ. ಯಾವ ರೋಗದಿಂದ ವಸಡುಗಳಲ್ಲಿ ರಕ್ತ ಸ್ರವಿಸುತ್ತದೆ ಅಂತ ಕೇಳಿದರೆ ಸ್ಕರ್ವಿ ರೋಗದಿಂದ. ಸೊ ಅದನ್ನು ನೆನಪಿಟ್ಕೊಳ್ಳಿ. ನೆಲ್ಲೆಕಾಯಿ, ನಿಂಬೆಹಣ್ಣು ಮುಂತಾದ ಹುಳಿ ಹಣ್ಣುಗಳನ್ನು ವಿಟಮಿನ್ ಸಿ ಹೇರಳವಾಗಿರುತ್ತದೆ. ವಿಟಮಿನ್ ಸಿ ಅದರಲ್ಲಿರುತ್ತಪ್ಪ ಅಂತಂದರೆ ನೆಲ್ಲಿಕಾಯಿ, ನಿಂಬೆಹಣ್ಣು ಮತ್ತು ಹುಳಿ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರ್ತದೆ. ಗಾಳಿಯ ಆರ್ದ್ರತೆಯನ್ನು ಮತ್ತು ಆಮೇಲೆ ನಿಂಬೆಹಣ್ಣಲ್ಲಿ ಇರುತ್ತೆ ಸರ್. ಸೊ ಅದರಲ್ಲೂ ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಗಾಳಿಯ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೈಗ್ರೋಮೀಟರನ್ನು ಗಾಳಿಯಲ್ಲಿರುವ ಆರ್ದ್ರತೆಯನ್ನು ಅಳೆಯಲು ಬಳಸ್ತಾರೆ. ಸೊ ವಾತಾವರಣದಲ್ಲಿರುವ ತೇವಾಂಶದ ಪ್ರಮಾಣವನ್ನು ಕಂಡುಹಿಡಿಯಲು ಹೈಗ್ರೋಮೀಟರ್ ಬಳಸಲಾಗುತ್ತದೆ. ಬ್ಯಾರೋಮೀಟರನ್ನು ವಾಯುಭಾರ ಅಳೆಯಲು ಬಳಸುತ್ತಾರೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಇಲ್ಲಿ 2 ಕ್ವಶನ್ ಅರೇಂಜ್ ಮಾಡಿದ್ದೇನೆ. ವಾತಾವರಣದಲ್ಲಿರುವ ತೇವಾಂಶ ಪ್ರಮಾಣವನ್ನು ಕಂಡುಹಿಡಿಯಲು ಹೈಗ್ರೋಮೀಟರನ್ನು ಬಳಸಲಾಗುತ್ತದೆ. ಬ್ಯಾರೋಮೀಟರನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂದರೆ ವಾಯುಭಾರ ಅಳೆಯಲು ಬಳಸಲಾಗುತ್ತದೆ. ಓಕೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು? H2O. ಓಕೆ, ನೀರು 2 ಹೈಡ್ರೋಜನ್ ಪರಮಾಣು ಮತ್ತು 1 ಆಮ್ಲಜನಕ ಪರಮಾಣುವಿನಿಂದ ಮಾಡಲ್ಪಟ್ಟ ಸಂಯುಕ್ತ ವಸ್ತುವಾಗಿದೆ. ಓಕೆ, ಇದೊಂದು ಸಂಯುಕ್ತ ವಸ್ತು. ನೆಕ್ಸ್ಟು, ಗಿಡಗಳು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ದ್ಯುತಿಸಂಶ್ಲೇಷಣೆ. ಇದು ನಿಮಗೆ ಗೊತ್ತು. ಸೊ ನೆಕ್ಸ್ಟು, ಸಸ್ಯಗಳು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಪತ್ರಹರಿತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟು, ಸೌರಕೋಶಗಳಲ್ಲಿ ಸೋಲಾರ್ ಸೆಲ್ಸ್ ಪ್ರಮುಖವಾಗಿ ಬಳಸುವ ಅರೆವಾಹಕ ಯಾವುದು? ಸಿಲಿಕಾನ್. ಓಕೆ, ಸಿಲಿಕಾನ್ ಅತ್ಯುತ್ತಮ ಅರೆವಾಹಕವಾಗಿದ್ದು ಸೂರ್ಯನ ಬೆಳಕನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ. ಓಕೆ, ಮಾನವನ ರಕ್ತದ ಸಾಮಾನ್ಯ pH ಮೌಲ್ಯ ಎಷ್ಟು? 7.4. ಸ್ವಲ್ಪ ಪ್ರತ್ಯಾಮ್ಲೀಯ. ಸೊ ನೆಕ್ಸ್ಟು, pH ಪಟ್ಟಿಯಲ್ಲಿ 7ನೇ ತಟಸ್ಥವಾಗಿದ್ದು 7ಕ್ಕಿಂತ ಹೆಚ್ಚಿದ್ದರೆ ಪ್ರತ್ಯಾಮ್ಲ ಮತ್ತು 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲವಾಗಿರುತ್ತದೆ. ಸೊ ಇದನ್ನ ನೆನಪಿಟ್ಕೊಳ್ಬೇಕು. 7ಕ್ಕಿಂತ ಹೆಚ್ಚಿದ್ರೆ ಏನಾಗುತ್ತೆ? ಪ್ರತ್ಯಾಮ್ಲ, ಮತ್ತು 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲವಾಗಿರುತ್ತದೆ. ಓಕೆ, ಸೊ ನೆಕ್ಸ್ಟು, ರೇಬೀಸ್ ರೋಗವು ಯಾವುದರಿಂದ ಹರಡುತ್ತದೆ? ಹುಚ್ಚುನಾಯಿ ಕಚ್ಚುವುದರಿಂದ, ವೈರಸ್ ಮೂಲಕ. ಇದು ಒಂದು ವೈರಸ್ ರೋಗ. ರೇಬೀಸ್ ಅನ್ನೋದು ಒಂದು ವೈರಸ್ ರೋಗ. ಸೊ ರೇಬೀಸ್ ಪೀಡಿತ ಪ್ರಾಣಿಗಳ ಲಾಲಾರಸದ ಮೂಲಕ ಈ ವೈರಸ್ ಹರಡುತ್ತದೆ. ಇದಕ್ಕೆ ಹೈಡ್ರೋಫೋಬಿಯಾ ಅಥವಾ ನೀರಿನ ಭಯ ಎಂದು ಕರೆಯುತ್ತಾರೆ. ಸೊ ನೆಕ್ಸ್ಟು, ಭೂಮಿಯ ಗುರುತ್ವಾಕರ್ಷಣೆ ವೇಗೋತ್ಕರ್ಷದ ಸಾಮಾನ್ಯ ಮೌಲ್ಯ ಎಷ್ಟು? ಸೊ ಸಾಮಾನ್ಯ ಮೌಲ್ಯ 9.8 ಮೀಟರ್/ಸೆಕೆಂಡ್. ಸೊ ಮುಕ್ತವಾಗಿ ಬೀಳುವ ವಸ್ತುವಿನ ವೇಗವು ಪ್ರತಿ ಸೆಕೆಂಡಿಗೆ 9.8 ಮೀಟರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ.
ಓಕೆ. LPG ಸಿಲಿಂಡರ್ಗಳಲ್ಲಿ ಇರುವ ಪ್ರಮುಖ ಅನಿಲಗಳು ಯಾವುದು? ಸೊ ಪ್ರೊಪೇನ್ ಮತ್ತು ಬ್ಯೂಟೇನ್. ಓಕೆ, ಪ್ರೊಪೇನ್ ಮತ್ತು ಬ್ಯೂಟೇನ್. ಸೊ ನೆಕ್ಸ್ಟು ಇದರ ವಿವರಣೆ ನೋಡ್ತಾ ಹೋಗೋಣ. LPG ಅನಿಲಕ್ಕೆ ಯಾವುದೇ ವಾಸನೆ ಇರುವುದಿಲ್ಲ. ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಲು ಅದಕ್ಕೆ ಈಥೈಲ್ ಮ್ಯಾಕ್ರೋಫೆಟನ್ ಎಂಬ ತೀವ್ರ ವಾಸನೆಯ ರಾಸಾಯನಿಕವನ್ನು ಸೇರಿಸಲಾಗುತ್ತದೆ. ಸೊ ನಿಮಗೆ ಸ್ಮೆಲ್ ಬರ್ತದೆ. ಸೊ LPG ಅನಿಲಕ್ಕೆ ಯಾವುದೇ ವಾಸನೆ ಇರೋದಿಲ್ಲ. ಅದಕ್ಕೆ ಬಟ್ ಏನು ಮಾಡ್ತಾರೆ, ಒಂದು ಈಥೈಲ್ ಮ್ಯಾಕ್ರೋಫೆಟನ್ ಅಂತ ಎಂಬ ತೀವ್ರ ವಾಸನೆಯ ರಾಸಾಯನಿಕ ಸೇರ್ಪಡೆ ಮಾಡಿರ್ತಾರೆ. ಸೊ ನೆಕ್ಸ್ಟು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡೋಣ. ಸೊ ಇದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ. ಇಸ್ರೋ ಸಂಸ್ಥೆ ಯಾವ ಪ್ರಧಾನ ಕಚೇರಿಯಲ್ಲಿದೆ? ಬೆಂಗಳೂರಿನಲ್ಲೈತಿ. ನೆಕ್ಸ್ಟು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವಾಗ ಸ್ಥಾಪನೆ ಆಯಿತಪ್ಪ ಅಂತಂದ್ರೆ 1969 ಆಗಸ್ಟ್ 15 ಸ್ಥಾಪನೆ ಆಯಿತು. ಓಕೆ. ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿರುವ ಯಾರು? ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಸೊ ನಾನು ಇದನ್ನು ಸ್ವಲ್ಪ ಖಾಲಿ ಬಿಟ್ಕೊಂಡ್ಬಂದೀನಿ. ಸೂಕ್ತ ನ್ಯಾಯಾಧೀಶರು ಹೆಸರನ್ನು ನೀವು ಸ್ವಲ್ಪ ಹುಡುಕಿ ನನಗೆ ಕಾಮೆಂಟ್ ಮಾಡ್ಬೋದು. ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಓಕೆ. ಪರೀಕ್ಷೆಯ ಸಮಯದಲ್ಲಿ ಇತ್ತೀಚಿನ ನೇಮಕಾತಿಗಳನ್ನು ಗಮನಿಸುವುದು ಯೂಟ್ಯೂಬ್ ತರಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೋರ್ ಮಾಡಲು ತುಂಬ ಉಪಯುಕ್ತ ಆಗ್ತದೆ. ಸೊ ಅದಕ್ಕೆ ನಾನು ಇದನ್ನು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ನನಗೆ ಗೊತ್ತಿಲ್ಲ ಅಂತಲ್ಲ, ಸೊ ನೀವು ಹೇಳಿ ಆಯಿತಾ. ಸೊ ನೆಕ್ಸ್ಟು ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಪ್ರಧಾನ ಕಾರ್ಯದರ್ಶಿ ಯಾರು? ಅಂಟೋನಿಯೋ ಗುಟೆರಸ್. ಓಕೆ. ಇವರು ಪೋರ್ಚುಗಲ್ ದೇಶದವರಾಗಿದ್ದು ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಎಲ್ಲೈತಿಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲೈತಿ? ನ್ಯೂಯಾರ್ಕ್ನಾಗೈತಿ. ಸೊ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸೊ ಕುವೆಂಪು. ಒತ್ತು KV ಪುಟ್ಟಪ್ಪ. ಸೊ 1947. ಸೊ ನೆಕ್ಸ್ಟು ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಒಲಿಯಿತು. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಓಕೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಸ್ಥಾಪನೆಯಾದ ವರ್ಷ? ಸೊ 1935. ರಾಷ್ಟ್ರೀಕರಣಗೊಂಡಿದ್ದು 1949ರಲ್ಲಿ. ಓಕೆ. RBI ಭಾರತದ ಕೇಂದ್ರ ಬ್ಯಾಂಕ್ ಆಗಿದ್ದು ನೋಟುಗಳನ್ನು ಮುದ್ರಿಸುವ ಮತ್ತು ಹಣಕಾಸು ನಿಯಂತ್ರಿಸುವ ಅಧಿಕಾರ ಹೊಂದಿದೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಓಕೆ. ಆಲ್ಮೋಸ್ಟ್ ಆಲ್ ಮುಂಬೈನಲ್ಲಿ ಜಾಸ್ತಿ ಇದಾವೆ ಕೇಂದ್ರ ಕಚೇರಿಗಳು. ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಫೆಬ್ರವರಿ 28. ಓಕೆ. ಫೆಬ್ರವರಿ 28ರಂದು. ಸೊ ಸರ್ CV ರಾಮನ್ ಅವರು ರಾಮನ್ ಎಫೆಕ್ಟ್ ಸಂಶೋಧಿಸಿದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಇವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. ಓಕೆ. ಯಾರಿಗೆ? CV ರಾಮನ್ ಅವರಿಗೆ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ? ಭಾರತದ ಪ್ರಧಾನಮಂತ್ರಿಗಳು. ಸೊ ಯಾವಾಗಲೂ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಸೊ ಯಾರು ಪ್ರಧಾನಮಂತ್ರಿಗಳು ಯಾರು ಇವಾಗ? ನರೇಂದ್ರ ಮೋದಿ ಅವರು. ಓಕೆ. ಯೋಜನಾ ಆಯೋಗದ ಬದಲಾಗಿ 1 ಜನವರಿ 2015 ನೀತಿ ಆಯೋಗವನ್ನು ಜಾರಿಗೆ ತರಲಾಯಿತು. ಇದರ ಉಪಾಧ್ಯಕ್ಷರನ್ನು ಪ್ರಧಾನಿ ನೇಮಕ ಮಾಡುತ್ತಾರೆ. ಸೊ ಯಾರು PM ಇರ್ತಾರಲ್ಲ ಅವ್ರು ನೇಮಕ ಮಾಡ್ತಾರೆ. ಸೊ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸೊ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಚಾಮರಾಜನಗರದಾಗೈತಿ. ಸೊ ಇದು ಪ್ರಾಜೆಕ್ಟ್ ಟೈಗರ್ ಹುಲಿ ಯೋಜನೆ ಅಡಿಯಲ್ಲಿ ಸ್ಥಾಪಿತವಾದ ಭಾರತದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಸೊ ನೆಕ್ಸ್ಟು ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5. ಜಾಗತಿಕ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ವಿಭಿನ್ನ ಘೋಷಣೆಯೊಂದಿಗೆ ಇದನ್ನು ಆಚರಿಸಲಾಗುತ್ತದೆ. ಸೊ ಈ ಸಲ ಏನು ಥೀಮ್ ಇದೆ? ಸೊ ಏನು ಘೋಷಣೆಯಾಗಿದೆ? ಸೊ ಅದನ್ನು ಕಾಮೆಂಟ್ ಮಾಡಿ ನೋಡೋಣ. ಸೊ ನೆಕ್ಸ್ಟು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ನು ನಿಮಗೆ ಇಟ್ಟಿರ್ತೀನಿ. ಸೊ 50ನೇ ಕ್ವಶನ್ನು. ಸೊ ಪ್ರಸ್ತುತ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಯಾರು? DG ಮತ್ತು IGP. ಸೊ ಯಾರಾಗಿದ್ದಾರೆ? ಸೊ ಅದನ್ನು ತಿಳಿಸಿ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೆಯಲು ಅಭ್ಯರ್ಥಿಗಳು ತಮ್ಮ ಇಲಾಖೆಯ ಉನ್ನತ ಹುದ್ದೆಗಳ ಅಧಿಕಾರಿಗಳ ಹೆಸರುಗಳನ್ನು ಕಡ್ಡಾಯವಾಗಿ ತಿಳಿದುಕೊಂಡಿರಬೇಕು. ಅದಕ್ಕೆ ನಾನು ಇದನ್ನು ಕ್ವಶನ್ನ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ದಯವಿಟ್ಟು ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಮುಂದೆ ಇದೇ ರೀತಿ ವಿಡಿಯೋ ಮಾಡಬೇಕಾ? ಸೊ ಬೇಡ ನಮಗೆ ಆನ್ಸರ್ ಅಷ್ಟೇ ಬೇಕಂತಂದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.